ಅವರು ಬರೀ ದುಡ್ಡಲ್ಲ ರಕ್ತನ ಹೀರ್ತಾರೆ. ಅಲ್ಲಿ ಫೀಸ್ ಕಟ್ಟಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟಪಡ್ತಾರೆ. ಅದಾದ್ಮೇಲೆ ಫೀಸ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಸ್ಕೂಲಿಂದ ತೆಗೆದುಹಾಕೋದು ಅಥವಾ ನಿಲ್ಲಿಸೋದು ಹೊರಗಡೆ ಹೋಗಿ ಈ ಥರದ್ದು ಏನೇನೋ ಇದೆಲ್ಲ ಇದೆ. ತುಂಬ ಅವಮಾನನೂ ಅನುಭವಿಸ್ತಾರೆ ದುಡ್ಡಿಲ್ಲದೆ ಇರೋರು. ಆದರೂ ಅವರು ಪಾಪ ಏನೋ ಮಕ್ಕಳು ಒಂದು ಇಂಗ್ಲೀಷ್ ಮೀಡಿಯಮಲ್ಲಿ ಓದಲಿ, ಪ್ರೈವೇಟ್ ಸ್ಕೂಲಲ್ಲಿ ಓದಲಿ, ಅವ್ರಿಗೆ ಒಂದು ಏನೋ ಒಂದು ಹೆಮ್ಮೆ ಏನೋ ಅವ್ರಿಗೆ. ಇನ್ನೊಂದು ನನ್ನ ಮಗ ಇಂಗ್ಲೀಷ್ ಕಲಿತ್ಬಿಟ್ರೆ ಏನೋ ದೊಡ್ಡದಾಗಿ ಕೆಲಸ ಮಾಡ್ತಾನೆ ಅಂತ. ಆದರೆ ನೀವು ತಗೊಳ್ಳಿ ಇವಾಗ ಇಂಗ್ಲೀಷ್ ಕಲಿಸ್ಕೊಟ್ರೂ ಕೂಡ ಇವಾಗ ಏನು ಕೆಲಸ ಏನಿಲ್ಲ ಅಷ್ಟೊಂದು. ಇಲ್ಲ ಅಂತ 2 ಕಾರಣ ಹೇಳ್ತೀನಿ. ನಮಗೆ ಇಂಗ್ಲೀಷ್ ಏನು ಚಿಕ್ಕದ್ರಿಂದ ಏನು ಕಲಿಬೇಕು ಅಂತಿಲ್ಲ. ನಾನೆಲ್ಲ ಕಲ್ತಿದ್ದು ಇಂಗ್ಲೀಷ್‌ನ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ 10 ವರ್ಷ ಆದಮೇಲೆ. ಅಲ್ಲಿವರೆಗೂ ನಾನೇನು ಇಂಗ್ಲೀಷ್ ಏನು ಕಲ್ತಿಲ್ಲ. ಅದು ಮಾತಾಡೋಕ್ಕೆ ಕಷ್ಟಪಡ್ತಿದ್ದಾರೆ. ಆದರೆ ಕಷ್ಟಪಡ್ತಿದ್ದೆ. ನನಗೆ ಲಕ್ಕಿಲಿ ನನಗೇನಪ್ಪ ಅಂದರೆ ಒಂದಿಷ್ಟು ಗಂಗೋತ್ರಿನಲ್ಲಿ ಓದ್ತಾ ಇದ್ದಾಗ ನನಗೆ ಫಾರಿನ್ ಫ್ರೆಂಡ್ಸ್ ಎಲ್ಲ ಇದ್ದರು. ಪ್ರೊಫೆಸರು ಫಾರಿನವರಿದ್ದರು. ಹಾಗಾಗಿ ಅನಿವಾರ್ಯ ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳೋ ಕಾರಣಕ್ಕೆ ನಾನು ಇಂಗ್ಲೀಷ್ ಅದೇನು ಕಲಿತಾ ಇರಲಿಲ್ಲ. ಬಟ್ ಮಾತಾಡ್ತಾ ಅದು ಬಂತು ಹಾಗೆ. ಸೊ ಹೀಗೆ ನಾವು ಇಂಗ್ಲೀಷ್‌ನ ಏನು ಕಲಿದೇ ಇದ್ರೂ ಕೂಡ ನಾವು ಇನ್ನೂ ಬೆಟರ್ ಪರ್ಸನ್ ಆಗಿರ್ತಿದ್ನೋ ಗೊತ್ತಿಲ್ಲ. ಈಗ ಇಂಗ್ಲೀಷ್ ಕಲ್ತಿದ್ರಿಂದ ಬೇರೆ ಬೇರೆ ಥರದ ಪ್ರೋಗ್ರಾಮ್‌ಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡೆ. ಆದರೆ ಇಲ್ಲಿ ಮುಖ್ಯವಾಗಿ ವಿಷಯ ಏನಕ್ಕೆ ಬರ್ತೀನಿ, ಯಾಕೆ ಖಾಸಗಿ ಶಿಕ್ಷಣಗಳನ್ನ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಗೆ ತರಬೇಕು ಅಂತ ಹೇಳಿದ್ರೆ, ಒಂದು ಸಮಾನತೆ ಇರುತ್ತೆ. 2ನೇದು ನಿಮಗೆ ಈ ಫೀಸ್ ಕಟ್ಟೋದು ಇದೆಯಲ್ಲ, ಫೀಸ್ ಕಟ್ಟೋದು ಸ್ವಲ್ಪ ಬರ್ಡನ್ ತಪ್ಪುತ್ತೆ. ಸಣ್ಣ ಮಕ್ಕಳಿಗೆ ಇಂದ ಹಿಡಿದು ಅಥವಾ ಯಾರ್ಯಾರು ಬಡವರಿದ್ದಾರೆ ಅವ್ರಿಗೆ ಬರ್ಡನ್ ತಪ್ಪುತ್ತೆ. ಹಾಗಾಗಿ ಅವರು ಅಲ್ಲಿ ಇಲ್ಲಿ ಸಾಲ ಮಾಡೋದು ನಿಮಗೆ ಗೊತ್ತೇ ಇದೆಯಲ್ಲ. ಈಗ ಮೈಕ್ರೋ ಫೈನಾನ್ಸ್ಗಳು ಅಂತ. ಈಗ ದುಡ್ಡಿಲ್ಲ ಅಂದ ತಕ್ಷಣ ಹೋಗೋದು, ಅಲ್ಲಿ ಸಾಲ ಮಾಡಿಬಿಡೋದು, ಅದನ್ನು ಕಟ್ಟೋಕ್ಕಾಗದೆ ಒದ್ದಾಡೋದು, ಅವ್ರ ಮನೆ ಹತ್ರ ಬಂದು ಗಲಾಟೆ ಮಾಡೋದು, ಈ ಥರ ತುಂಬ ನಡೀತಾ ಇದೆ. ಇದು ಬರೀ ಕೆಲವರು ಅದನ್ನು ಹಣ ತಗೊಂಡು ಮಿಸ್ಯೂಸ್ ಮಾಡ್ಕೋಬೋದು, ಏನೋ ಕುಡಿದು ಮಾಡಿ ಹಾಳು ಮಾಡೋಕ್ಕೆ. ಆದರೆ ಬಹುತೇಕ ಜನ ಏನು ಮಾಡ್ತಾರೆ, ಮಕ್ಕಳ ಶಿಕ್ಷಣಕ್ಕೋಸ್ಕರನೇ ಅದು ಬಳಸ್ತಾ ಹೋಗ್ತಾರೆ. ಅವರು ಫೀಸ್ ಕಟ್ಟೋಕ್ಕಾಗದೇ ಇದ್ದಾಗ ಈ ಥರದ್ದು ಏನೋ ಒಂದು ಇಮಿಡಿಯೇಟ್ ಆಗಿ ಒಂದು ಫೈನಾನ್ಸ್ ಸಿಗುತ್ತೆ ಅಂದರೆ ಅಲ್ಲಿ ತಗೊಬಿಡೋದು, ಆ ಥರ ಆಗುತ್ತೆ. ಆದರೆ ಅದಕ್ಕೆ 1 to ಡಬಲ್ ಬಡ್ಡಿ ಕಟ್ಕೊಂಡು ತುಂಬ ಒದ್ದಾಟ ಮಾಡ್ತಾರೆ. ಇದು ತುಂಬ ಕಷ್ಟ ಆಗ್ತಿದೆ ಬಡವರಿಗೆ ಅಂತೂ. ಹಾಗಾಗಿ ನನ್ನ ಪ್ರಕಾರ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ತೆಗೆದುಹಾಕಿ ಅದನ್ನು ಸರ್ಕಾರಿ ಸಂಸ್ಥೆಗಳಾಗಿ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಒತ್ತಾಯ. ಯಾವತ್ತಿದ್ರೂ ಅದು ನನಗೆ. ನೀವು ಸರ್ಕಾರಿ ಸಂಸ್ಥೆ ಅಂದ ತಕ್ಷಣ ಅಲ್ಲೇನು ಇಂಗ್ಲೀಷ್ ಕಲಿಸ್ಬಾರ್ದು ಅಂತ ಏನಿಲ್ಲ, ಅಲ್ಲೇ ಕಲಿಸ್ಬೋದಲ್ಲ. ಎಷ್ಟೋ ಈಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಳ್ಳೆ ಇಂಗ್ಲೀಷ್ ಮಾತಾಡೋ ಹುಡುಗರು ಇದ್ದಾರೆ. ಅವೆಲ್ಲ ನಾವು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ. ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ. ನಮ್ಮ ಇದುವರೆಗೆ ನನ್ನ ಪ್ರಕಾರ ಅತ್ಯಂತ ಉನ್ನತ ಹುದ್ದೆಗಳಲ್ಲಿ ಇದ್ದು ಸೈಂಟಿಸ್ಟ್‌ಗಳಾಗಿ, ಒಳ್ಳೆ ಪ್ರೊಫೆಸರ್‌ಗಳಾಗಿ, ಮತ್ತು ನಿಮಗೆ ಒಳ್ಳೆ ಗಣಿತ ಶಾಸ್ತ್ರಜ್ಞರು ಇಂಥವೆಲ್ಲ ನೀವು ತಗೊಳ್ಳಿ. ಅವರೆಲ್ಲರೂ ಕೂಡ ಓದಿರೋದು ನಿಮಗೆ ಏನು ಲೈಟ್ ಬೆಳಕು ಕೆಳಗಡೆ, ಆಮೇಲೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ಸುಮ್ಮನೆ ತಗೊಳ್ಳಿ, ನೀವು ಅಂಬೇಡ್ಕರ್ ತಗೊಳ್ಳಿಯಪ್ಪ. ಅವ್ರು ಓದುವಾಗ ಅವರ ಪರಿಸ್ಥಿತಿ ಹೇಗಿತ್ತು? ಒಂದು ಕಡೆ ಜಾತಿ ಕಾರಣಕ್ಕೆ ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗೋ ವ್ಯವಸ್ಥೆ ಇರಲಿಲ್ಲ. 2ನೇದು ಅವರು ಬಡತನ ಇತ್ತು. ಆದರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ಯಾರ್ಯಾರೋ ಸಹಾಯದಿಂದ ಇದು ಮಾಡಿ ಒಂದು ಕಾನ್ಸ್ಟಿಟ್ಯೂಷನ್ನ ರಚನೆ ಮಾಡೋ ಲೆವೆಲ್‌ಗೆ ಅವರು ಬೆಳೆದು ನಿಂತರು ಅಂತ ಹೇಳಿದ್ರೆ ಅವ್ರದ್ದು ಸ್ವಂತ ಪರಿಶ್ರಮ ತುಂಬ ಇದೆ. ಬರೀ ಅವರೇನು ಟ್ಯೂಷನ್‌ಗೆ ಹೋಗಿ ಅಲ್ಲಿ ಇಲ್ಲಿ ಹೋಗಿ ಕಲಿತರು ಅಂತಲ್ಲ, ಸ್ವಂತ ಪರಿಶ್ರಮ ತುಂಬ ಇದೆ. ಹಾಗಾಗಿ ನಾವು ಇಲ್ಲಿ ಬರೀ ಇದು ಟ್ಯೂಷನ್ ಹೋಗ್ಕೊಂಡು ಅಥವಾ ನೀವು ಖಾಸಗಿ ಸಂಸ್ಥೆಯಲ್ಲಿ ಓದಿದ ತಕ್ಷಣ ಇನ್ನು ಹೈಯೆಸ್ಟು ಇದು ಮಾರ್ಕ್ ತೆಗಿತೀವಿ ಅಂತ ಹೇಳ್ತೀವ್ರೆ ಬಿಟ್ಟರೆ, ಆದರೆ ನನ್ನ ಪ್ರಕಾರ ಅವರೇನು ಒಳ್ಳೊಳ್ಳೆ ಹುದ್ದೆಲಿ ಏನಿಲ್ಲ. ಮಾಮೂಲಿ ನೀವು ಒಂದು ಕಂಪ್ನಿಗೆ ಸೇರ್ಕೋತಾರೆ, ಅಲ್ಲಿ ಯಾವುದೋ ಒಂದು ಕಂಪ್ಯೂಟ್ರ್ ಮುಂದ್ಕನೆ ಟಪ ಟಪ ಅಂತ ಬಡ್ಕೊಂಡು ಏನೋ ವೆಬ್ ಡೆವಲಪ್ಮೆಂಟೋ ಇನ್ನೊಂದು ಯಾವುದೋ ಒಂದು ಆ್ಯಪ್ ಡೆವಲಪ್ಮೆಂಟೋ ಮಾಡಿಕೊಂಡು ಅದೊಂಥರ ಫುಲ್ಲು ಫೈನಾನ್ಷಿಯಲ್ ಇದು. ಅದು ಒಂಥರ ಏನು ಅಂತ ಹೇಳಿದ್ರೆ ನಾರ್ಮಲ್ ಆದ ಮನುಷ್ಯನಿಗಿಂತ ಅದು ಒಂಥರ ಮೆಷಿನ್ ಥರನೇ ಆಗೋಗುತ್ತೆ. ಆ ಕಾರಣಕ್ಕೆ ಏನಾಗಿದೆ ನೋಡಿ, ಈಗ ಅದು ಅವನಿಗೆ ಕಷ್ಟ ಆಗುತ್ತೆ ಅಂತ ಹೇಳೋ ಕಾರಣಕ್ಕೆ ಇವಾಗ AI ಟೂಲ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಆಮೇಲೆ ನಿಮಗೆ ChatGPT ಇವೆಲ್ಲ ಬಂದ್ಬಿಟ್ಟು ನಿಮಗೆ ಪರಿಶ್ರಮ ಕಡಿಮೆ ಮಾಡೋಕ್ಕೆ ಅಂತ ಹೇಳಿ. ಅಂದರೆ ನಿಮಗೆ ಏನಾಗುತ್ತೆ, ಈಗ ನೀವು ಒಂದು ಏನೋ ಬರಿಬೇಕು ನೀವು ಇಂಗ್ಲೀಷ್‌ನಲ್ಲಿ, ನಿಮಗೆ ಸರಿ ಬರಲ್ಲ.
ಅದೊಂದು ಸಬ್ಜೆಕ್ಟು ಒಂದು ಕೊಟ್ಬಿಟ್ರೆ ಚಾಟ್ ಜಿ ಪಿ ಟಿಗೆ ಹಾಕಿದ ತಕ್ಷಣ ಅದು ಒಂದಿಷ್ಟು ನೀಟಾಗಿ ನಿಮಗೆ ಇದು ಅಂತ ಹೇಳೋಂಥದ್ದು ಒಂದು ಟೆಕ್ಸ್ಟ್ ರೆಡಿ ಮಾಡಿಕೊಡುತ್ತೆ ಒಂದಿಷ್ಟು. ಹಾಗೇನೆ ನಿಮ್ಮ ಟೂಲ್ಸ್‌ಗಳು ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದನ್ನ ಎಐನೆಲ್ಲ ಹಾಕಿ ನೀವು ಎಡಿಟ್ ಮಾಡಿ ವಿಡಿಯೋಗಳಾಗ್ಬೋದು, ಇಮೇಜಸ್ ಆಗ್ಬೋದು, ಮತ್ತೊಂದು ಏನೋ ಒಂದು ಗ್ರಾಫಿಕ್ಸು, ಮತ್ತೊಂದು ಏನೋ ಆಗ್ಬೋದು ಇವೆಲ್ಲ. ಸೊ ಇವೆಲ್ಲ ಆಟೋಮೆಟಿಕ್ಕಾಗಿ ಮಾಡಿಕೊಡುತ್ತೆ. ಆದ್ರೆ ಏನಾಗ್ತಿದೆ ಇವತ್ತು ನೋಡಿ, ಇದು ಮಾಡೋದ್ರಿಂದ ಒಳ್ಳೊಳ್ಳೆ ಔಟ್‌ಪುಟ್ಟು ಅಂದ್ರೆ ಅದರ ರಿಸಲ್ಟ್ ಚೆನ್ನಾಗಿದೆ. ಆದ್ರೆ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ, ಕಲಿಯೋ ಇದು ಶಕ್ತಿ ಏನಾಗಿದೆ? ಅದು ಕೆಲವೇ ಮಂದಿಗೆ ಅದು ಒಂದು ಕೈಗೂಡಿರುತ್ತೆ. ಎಲ್ಲರೂ ಅದನ್ನು ಕಲ್ತ್ಕೊಂಡು ಮಾಡಕ್ಕೂ ಆಗಲ್ಲ. ಹಾಗೆ ಎಲ್ಲರೂ ಯಾಕೆ ಮಾಡಕ್ಕಾಗಲ್ಲ ಅಂತಂದ್ರೆ, ಅವ್ರಿಗೂ ಮೋಸ್ಟ್‌ಲಿ ಅದನ್ನ ಕಲಿಯೋ ಶಕ್ತಿನೂ ಇಲ್ಲದೇ ಇರ್ಬೋದು ಒಂದು. ಇವೆಲ್ಲ ಮಾಡಿರೋದ್ರಿಂದ ಇವಾಗ ಚಾಟ್ ಜಿ ಪಿ ಟಿ ಇರೋದ್ರಿಂದ ಇವಾಗ 90% ಸ್ಟೂಡೆಂಟ್ಸ್‌ಗಳಿಗೆ ಸ್ಕಿಲ್ ಸೆಟ್ಟೇ ಇಲ್ಲ ಇವಾಗ. ಅದನ್ನ ನೀಟಾಗಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಅಂತಿಲ್ಲ. ಓಹ್! ಅದೇನು ಚಾಟ್ ಜಿ ಪಿ ಟಿಗೆ ಹಾಕಿದ್ರೆ ಬಂದ್ಬಿಡುತ್ತೆ. ಅದರಿಂದ ನಾವು ಏನು ರಿಸಲ್ಟ್ ತಗೋಬೋದು. ಈ ಥರದ ಧೋರಣೆ ಬಂದಿದೆ. ನಾವೆಲ್ಲ ಯಾವ ಚಾಟ್ ಜಿ ಪಿ ಟಿ ಯಾವುದೂ ಇಲ್ದೇನೆ, ಇಂಟರ್ನೆಟ್ ಇಲ್ದೇನೆ ಕಲ್ತವ್ರು ನಾವು. ನಾವು ಕಲ್ತು ನಾವು ಒಂದು ಯಾವ ಲೆವೆಲ್‌ಗೆ ಹೋದ್ವಿ ಅಂತ ಹೇಳಿದ್ರೆ, ಎಷ್ಟೋ ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಒಂದು ಟೀಚ್ ಮಾಡೋ ಲೆವೆಲ್‌ಗೆ ಹೋಗಿದ್ದೀವಿ. ಎಲ್ಲ ಸ್ವಂತ ಪರಿಶ್ರಮಗಳು. ಈಗ ನಾನು 14 ಫಾರಿನ್ ಲ್ಯಾಂಗ್ವೇಜ್ ಕಲ್ತಿದ್ದೀನಿ ಅಂತ ಹೇಳಿದ್ರೆ, ಅದೇನು ಒಂದಿಷ್ಟು ಟ್ರೈನರ್ ಹೇಳ್ಕೊಟ್ಟಿದ್ದಾರೆ. ಅದಾದ್ಮೇಲೆ ನಾನೇ ಮುಂದುವರಿಸ್ಕೊಂಡು ಅದನ್ನ ಮಾಡಿಕೊಂಡು ಮತ್ತೆ ಫಾರಿನ್‌ಗೆ ಹೋಗಿ ಬಂದು ಈ ಥರದ್ದೆಲ್ಲ ಮಾಡಿ ಅದು ಕಲ್ತಿರೋದು. ಅಂದ್ರೆ ನಮಗೆ ಯಾವ ಚಾಟ್ ಜಿ ಪಿ ಟಿ ಯಾವುದೂ ಇರ್ಲಿಲ್ಲ. ಆದ್ರೂ ಮಾಡಿದ್ವಿ. ಆದ್ರೆ ಈಗ ಚಾಟ್ ಜಿ ಪಿ ಟಿ ಇರೋಂಥವ್ರು ಅಥವಾ ಇನ್ನೇನೇ ಇರೋಂಥವ್ರು ಒಂದು ಲ್ಯಾಂಗ್ವೇಜ್ ಕಲೀರಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಆಗಲ್ಲ. ಕಲಿಯೋದು ಇಲ್ಲ, ಕಲಿಯೋ ಮನಸ್ಸು ಇಲ್ಲ. ನಮ್ಮಲ್ಲಿ ತುಂಬಾ ಜನಕ್ಕೆ ಏನಾಗಿದೆ, ಕಲಿಯೋ ಮನಸ್ಸಿಲ್ಲ, ಓದೋ ಮನಸ್ಸಿಲ್ಲ. ಅದೇನಿದ್ರು ಏನೋ ಕಂಪ್ಯೂಟರ್ ಮುಂದೆ ಕೂತ್ಕೋಬೇಕು, ರೀಲ್ಸ್ ನೋಡಬೇಕು, ಅಷ್ಟೇ. ಅದು ಕಂಪ್ಯೂಟರ್ ಮುಂದೆ ಏನೋ ಅವರು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ ಅದು ಮಾಡಬೇಕು. ಮತ್ತೊಂದು ಏನಾದರೂ ಆ್ಯಪ್ ಡೆವಲಪ್ಮೆಂಟ್ ಮಾಡೋದಿದ್ರೆ ಅದನ್ನು ಮಾಡಬೇಕು. ಈ ಥರದ್ದು ಬಿಟ್ಟರೆ ಅದು ನಿಜವಾಗೂ ನಮಗೆ ಮಾನವಿಕ ಶಿಕ್ಷಣ ಅಂದರೆ ಮನುಷ್ಯನಿಗೆ ನಿಜವಾಗ್ಲೂ ಬೇಕಾದಂಥ ಶಿಕ್ಷಣ ಮತ್ತು ಬುದ್ಧಿಶಕ್ತಿನ ಅದು ತಂದುಕೊಡಲ್ಲ ಅದು. ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಅದು ಅಷ್ಟೇ ಆರ್ಟಿಫಿಷಿಯಲ್ ಅದು. ಅದೇನು ನಿಜವಾದ ಬುದ್ಧಿಶಕ್ತಿ ಅಲ್ಲ ಅದು. ಅದನ್ನ ನೀವು ಕಂಟಿನ್ಯೂಟಿ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ನಿಜವಾದಂಥ ಒಂದು ಜ್ಞಾನ ಏನಿದೆ ಅದು ತಲೆ ಒಳಗೆ ಉಳ್ಕೊಂಡಿರಲ್ಲ ಅಷ್ಟೊಂದು. ಯಾಕೆ ಅಂತ ಹೇಳಿದ್ರೆ ನೀವು ಇದ್ರ ಹಿಂದೆ ಬಿದ್ದಾಗ, ಚಾಟ್ ಜಿ ಪಿ ಟಿ ಮತ್ತು ಎಐ ಹಿಂದೆ ಬಿದ್ದಾಗ ನೀವು ಒಳ್ಳೊಳ್ಳೆ ಪುಸ್ತಕಗಳ ಓದಕ್ಕೆ ಹೋಗಲ್ಲ. ನೀವೇನಿದ್ರು ಅದ್ರ ಮುಂದೆ ಕೂತ್ಕೊಂಡು ಏನೋ ಒಂದು ಗ್ರಾಫಿಕ್ಸ್ ರೆಡಿ ಮಾಡೋದು, ಅಥವಾ ಅದು ನೀವೊಂದು ಸಬ್ಜೆಕ್ಟ್ ಕೊಟ್ಟರೆ ಅದು ಅದಕ್ಕೆ ಒಂದು ಟೆಕ್ಸ್ಟ್ ರೆಡಿ ಮಾಡಿಕೊಡುತ್ತೆ ಅಂತ ಹೇಳಿದಾಗ, ಅವಾಗ ನೀವ್ಯಾಕೆ ಓದಕ್ಕೆ ಹೋಗ್ತೀರಿ ಪುಸ್ತಕನ? ಓದಕ್ಕೆ ಹೋಗಲ್ಲ. ಆಮೇಲೆ ಎಲ್ಲರಿಗೂ ಇವಾಗ ಟೈಮ್ ಇಲ್ಲ. ಎಲ್ಲರಿಗೂ ಟೈಮ್ ಇಲ್ಲ. ಯಾಕಂದ್ರೆ ಬೆಳಗ್ಗೆ ಎದ್ದು ಓಡ್ದ ಆಫೀಸು, ಅಲ್ಲಿ ಸಂಜೆವರೆಗೆ ಕೆಲಸ ಮಾಡ್ದ, ಆಮೇಲೆ ಓಡಿ ಬಂದ, ತಿಂದ, ಮಲಗ್ದ. ಇದಿಷ್ಟಾಗಿದೆ ಹೊರತು ಎಕ್ಸ್ಟ್ರಾ ಕರಿಕ್ಯುಲಮ್ ಓದೋದಿಲ್ಲ. ಹಂಗಾಗಿ ಏನಾಗುತ್ತೆ, ಅವರು ಈ ಸ್ಟ್ರೆಸ್ ರಿಲೀಸ್ ಮಾಡೋಕ್ಕೆ ಹೆಂಡ ಕುಡಿಯೋದು, ಐ ಮೀನ್ ಏನು ಡ್ರಿಂಕ್ಸು, ಆಮೇಲೆ ಸಿಗರೇಟ್ ಸೇದೋದು ಇವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೇನಾಗಿದೆ ನೋಡಿ ಇವಾಗ, ಒಂದು ಮೊದಲಿದ್ದಂಥ ಒಂದು ಜೀವನ ಶೈಲಿ ಇಲ್ವೇ ಇಲ್ಲ ಅಲ್ವಾ? ನೀವು ನೋಡ್ತಾ ಇದ್ದಂಗೆ 30-35 ವರ್ಷದ 40 ವರ್ಷದವರೆಲ್ಲ ಸಾಧಾರಣ ಮಟ್ಟಿಗೆ ಈಗ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಅಂತ ಕಾರಣ ಏನು? ಮೇಯ್ನ್ ಆಗಿ ಸ್ಟ್ರೆಸ್ಸಲ್ಲಿ ಇರ್ತಾರೆ ಅವರು. ಮತ್ತೆ ಅವರು ಊಟ ತಿಂಡಿಗಳು ವ್ಯವಸ್ಥೆ ಕರೆಕ್ಟ್ ಆಗಿರಲ್ಲ. ಅವ್ರು ಜಂಕ್ ಫುಡ್ಗಳ ತಿನ್ಕೊಂಡು ಮಾಡಿಕೊಂಡು ಎಲ್ಲ ಇರ್ತಾರೆ. ಸೊ ಈ ಕಾರಣಕ್ಕೆ ಅದು ಅಷ್ಟು ತಿಂದರೂ ತೊಂದರೆ ಇಲ್ಲ. ಆದರೆ ಅದಕ್ಕೆ ತಕ್ಕಂಗೆ ಎಕ್ಸಸೈಸ್ ಮಾಡಬೇಕಲ್ಲ, ಅದೇನು ಮಾಡಲ್ಲ ಅವರು ಅಲ್ವಾ? ಬೆಳಿಗ್ಗೆ ಎದ್ದು ಓಡ್ತಾರೆ ಆಫೀಸ್ಗೆ, ಅಲ್ಲಿಂದ ಬರ್ತಾರೆ, ಮತ್ತೆ ಇಲ್ಲಿ ಬಂದು ತಿಂದು ಮಲಗ್ತಾರೆ. ಇಷ್ಟೇ ಹೊರತು ಅವ್ರಿಗೆ ನೀಟಾಗಿ ಒಂದು ವಾಕಿಂಗ್ ಹೋಗೋದಾಗ್ಲಿ ಮತ್ತೊಂದಾಗ್ಲಿ ಆ ಥರದ್ದು ಅವ್ರಿಗೇನು ಟೈಮ್ ಅಷ್ಟೊಂದು ಸಿಗಲ್ಲ. ಅಥವಾ ಇದ್ರೂ ಲೇಜಿ ಆಗಿ ಹೋಗಿರ್ತಾರೆ, ಅವ್ರು ಮಾಡಲ್ಲ. ಇದು ಹಾಗಾಗಿ ಒಂದು ವ್ಯವಸ್ಥೆನ ನಾವೇನಾದ್ರು ಮತ್ತೊಂದು ಹೊಸ ವ್ಯವಸ್ಥೆಗೆ ತಗೊಂಡು ಹೋಗ್ತೀವಿ ಅಂತಿದ್ದಾಗ ಟೆಕ್ನಾಲಜಿ ವೈಸ್ ಓಕೆ. ಆದರೆ ಈಗ ಮನುಷ್ಯನಿಗೆ ಬದುಕು ಅಂತಿದೆಯಲ್ಲ, ಆ ಬದುಕನ್ನ ನಾವು ಕರೆಕ್ಟಾಗಿ ನಡೆಸ್ಕೊಳ್ಳದೆ ಇದ್ದಾಗ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಥರದ್ದು ಪ್ರಾಬ್ಲಮ್ಗಳು, ಎಷ್ಟೋ ಡಿಸೀಸ್ಗಳು, ಇವೆಲ್ಲ ಕಾರಣ ಇಷ್ಟೇನೆ. ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಏನಿದೆ ಅದ್ರ ಮೇಲೇನೆ ನಮ್ಮ ಇದು ಹೆಲ್ತ್ ನಿಂತ್ಕೊಂಡಿರುತ್ತೆ. ಸೊ ಹಾಗಾಗಿ ನಾವು ಪ್ರತಿಯೊಂದನ್ನು ನಾವು ಯೋಚನೆ ಮಾಡಬೇಕಾಗಿದೆ.
ಈಗ ಶಿಕ್ಷಕರ ದಿನಾಚರಣೆ ಇದೆ, ಎಲ್ಲರಿಗೂ ವಿಶಸ್ ಹೇಳೋದು ಸರಿ. ಆದರೆ ನಮ್ಮ ಶಿಕ್ಷಣ ವ್ಯವಸ್ಥೆನ ನಾವು ಸರಿಪಡಿಸ್ಕೊಳ್ಳದೆ ಇದ್ದರೆ, ಅವಾಗ ನಾವು ಎಷ್ಟು ಶಿಕ್ಷಕರ ದಿನಗಳ ಆಚರಣೆ ಮಾಡ್ತೀವೋ, ಎಷ್ಟು ವರ್ಷ ಈ ಥರ ಹೋದರೂ ಕೂಡ ಅದು ಅಷ್ಟೊಂದು ಪ್ರಯೋಜನಕ್ಕೇನು ಬರಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಒಂದು ಈ ಹೊಸ ವ್ಯವಸ್ಥೆ ಏನು ಬಂದಿದೆ, ಶಿಕ್ಷಣ ವ್ಯವಸ್ಥೆ, ಅದಕ್ಕೆ ಸರಿಯಾಗಿ ನಾವು ಸ್ವಲ್ಪ ಒಳ್ಳೆ ಬುದ್ಧಿಶಕ್ತಿನ ಬೆಳೆಸ್ಕೊಳ್ಳೋದು, ಸ್ಕಿಲ್ ಸೆಟ್ ಬೆಳೆಸ್ಕೊಳ್ಳೋದು, ಅದಕ್ಕೆ ತಕ್ಕಂಗೆ ಒಂದು ಸ್ವಲ್ಪ ಓದೋದು, ಎಕ್ಸ್ಪೆರಿಮೆಂಟ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ದರೆ ಒಂದು ಲೈಫ್ ಒಂದು ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾವಾಗಲೂ ಸ್ಟ್ರೆಸ್ಫುಲ್ ಆಗಿರುತ್ತೆ. ಹಾಗಾಗಿ ಆ ಒತ್ತಡದ ಬದುಕಲ್ಲಿ ನಾವು ಜೀವನನ ಬೇಗ ಕಳ್ಕೊತೀವಿ. ಇದೊಂದು ತುಂಬ ವಿಷಾದಕರವಾದ ವಿಷಯ. ಒಳ್ಳೆ ಊಟ ಮಾಡಿ ಚೆನ್ನಾಗಿ ಶಕ್ತಿನ ಬೆಳೆಸ್ಕೊಳ್ಳಿ. ಹಾಗೆ ಅದರಿಂದ ನಿಮ್ಮ ಜೀವನನ ಸರಿಯಾಗಿ ರೂಪಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು ಎಲ್ಲರಿಗೂ.